ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಂಗೀತ ಅನ್ನೋದು ದೈವಿಕ ಕಲೆ. ಅದು ಅಷ್ಟು ಸುಲಭವಾಗಿ ಒಲಿಯುವ ಕಲೆಯಲ್ಲ. ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಓರ್ವ ಹುಡುಗ ತನ್ನ ಸಂಗೀತದಿಂದಲೇ ಕೇಳುಗರನ್ನ ಮಂತ್ರ ಮುಗ್ಧರನ್ನಾಗಿಸಿದ್ದಾನೆ. ಈತ ಸಂಗೀತ ಸಂಯೋಜಿಸಿದ್ರೆ ಆ ಸಿನಿಮಾ ಮ್ಯೂಸಿಕಲಿ ಸೂಪರ್ ಹಿಟ್ ಆಗುತ್ತೆ, ಆಗಿರುತ್ತೆ ಈತನ ಮ್ಯೂಸಿಕ್. ಹಾಗಾದ್ರೆ ಯಾರು ಆ ಸಂಗೀತ ಮಾಂತ್ರಿಕ? ವೈ ದಿಸ್ ಕೊಲವೆರಿ ಡಿ ಎಂಬ ಹಾಡಿನಿಂದ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಹೊರದೇಶದಲ್ಲೂ ಸಂಚಲನ ಸೃಷ್ಟಿಸಿದ ಮಾಸ್ ಮ್ಯೂಸಿಷಿಯನ್, ಗ್ಲೋಬಲ್ ಮ್ಯೂಸಿಕ್ ಡೈರೆಕ್ಟರ್. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಎಸ್, ಅವರೇ ಅನಿರುದ್ಧ್ ರವಿಚಂದರ್. ಇವರ ಬಗೆಗಿನ ಅನೇಕಷ್ಟು ವಿವರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅನಿರುದ್ಧ್ ರವಿಚಂದರ್ ಅವರು ಅಕ್ಟೋಬರ್ 16, 1990ರಂದು ತಮಿಳುನಾಡಿನ ಚೆನ್ನೈನಲ್ಲಿ ರವಿ ರಾಘವೇಂದ್ರ ಹಾಗೂ ಲಕ್ಷ್ಮಿ ಎಂಬ ದಂಪತಿಗೆ ಜನಿಸಿದ್ರು. ಅವರ ತಂದೆ ಒಬ್ಬ ನಟ ಹಾಗೂ ತಾಯಿ ಒಬ್ಬ ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಲತಾ ರಜನಿಕಾಂತ್ ಅವರ ಸೋದರಳಿಯ. ಅನಿರುದ್ಧ್ಗೆ ವೈಷ್ಣವಿ ಎಂಬ ಸಹೋದರಿಯೂ ಇದ್ದಾರೆ. ಅನಿರುದ್ಧ್ ಪದ್ಮಶೇಷಾದ್ರಿ ಬಾಲಭವನ್ ಎಂಬ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಮುಗಿಸಿದ್ರು. ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ. ತಂದೆ ತಾಯಿಯರಿಬ್ಬರು ಕಲಾ ಸೇವಕರು ಆದ್ದರಿಂದ ಮನೆಯಲ್ಲಿ ಕಲೆಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು. ಅನಿರುದ್ಧ್ ತನ್ನ 10ನೇ ವಯಸ್ಸಿನಲ್ಲೇ ಸಂಗೀತ ಸಂಯೋಜಿಸುತ್ತಿದ್ರು. ಶಾಲೆಯಲ್ಲಿ ಜಿಂಗ್ಸ್ ಎಂಬ ಸಂಗೀತ ತಂಡದ ಭಾಗವಾಗಿದ್ರು. ಅವರು 2011ರಲ್ಲಿ ಚೆನ್ನೈನ ಲೊಯೋಲಾ ಕಾಲೇಜಿನಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನ ಮುಗಿಸಿದ್ರು. ನಂತರ ಲಂಡನ್ನ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಎಂಬ ಸಂಗೀತ ಕಾಲೇಜಿನಿಂದ ಶಾಸ್ತ್ರೀಯ ಪಿಯಾನೋ ಕಲಿತರು. ಇದಲ್ಲದೆ ಅವರು ಕರ್ನಾಟಕ ಸಂಗೀತವನ್ನ ಕಲಿತು ಕರ್ನಾಟಕ ಫ್ಯೂಷನ್ ಬ್ಯಾಂಡ್ ಎಂಬ ತಂಡದಲ್ಲಿ ಭಾಗವಾಗಿದ್ರು. AR ರೆಹಮಾನ್ ಅವರನ್ನೇ ಪ್ರೇರಣೆಯಾಗಿ ಸ್ವೀಕರಿಸಿದ್ರು ಅನಿರುದ್ಧ್. ಹೀಗಿರುವಾಗ ಒಮ್ಮೆ AR ರೆಹಮಾನ್ ತೀರ್ಪುಗಾರರಾಗಿದ್ದ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದನ್ನ ಅವಿಸ್ಮರಣೀಯ ದಿನವನ್ನಾಗಿ ಹೇಳ್ತಾರೆ ಅನಿರುದ್ಧ್. ಓದಿನಲ್ಲಿಯೂ ಮುಂದೆ ಇದ್ದ ಅನಿರುದ್ಧ್ IITಯಲ್ಲಿ ಗ್ರಾಜುಯೇಟ್ ಆಗಿ ತಮ್ಮ ವೃತ್ತಿ ಜೀವನ ಇದರಲ್ಲೇ ಪ್ರಾರಂಭಿಸಬಹುದು ಎಂಬ ಊಹೆ ಹಲವರಿಗಿತ್ತು. ಸಾಕಷ್ಟು ವೃತ್ತಿಯ ಆಯ್ಕೆಗಳಿದ್ರೂ ಸಹ ತನ್ನ ಮನಸ್ಸಿನಿಚ್ಛೆಯ ಫ್ಯಾಷನ್ ಆಗಿದ್ದ ಸಂಗೀತ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡ್ರು ಅನಿರುದ್ಧ್. ರಜನಿಕಾಂತ್ರ ಜೊತೆಗಿನ ಬಂಧುತ್ವವನ್ನ ಎಂದೂ ಕೂಡ ನೆರಳಾಗಿಸದೆ ಕೇವಲ ಸ್ವಂತ ಪರಿಶ್ರಮ, ಪ್ರತಿಭೆಯಿಂದ ಚಿಗುರಿದ ಈ ಹೂವು ಈಗ ಬೃಹತ್ ಮರವಾಗಿ ವಿಶ್ವದಾದ್ಯಂತ ಕೇಳುಗರನ್ನ ಮನರಂಜಿಸುವಲ್ಲಿ ಗೆದ್ದಿದ್ದಾರೆ. ಅನಿರುದ್ಧ್ ಅವರು ತಮ್ಮ ಸಂಗೀತ ವೃತ್ತಿಯನ್ನ ತಮ್ಮ ಸೋದರ ಸಂಬಂಧಿ ಐಶ್ವರ್ಯ ಆರ್ ಧನುಷ್ ನಿರ್ದೇಶಿಸಿದ 3 ಎಂಬ ಚಿತ್ರದಿಂದ ಆರಂಭಿಸಿದ್ರು. ಅವರು ಲೊಯೋಲಾ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಿರುವಾಗಲೇ ಐಶ್ವರ್ಯ ಆರ್ ಧನುಷ್ ಅವರ ಅನೇಕ ಕಿರುಚಿತ್ರಗಳಿಗೆ ಹಿನ್ನೆಲೆ ಸಂಗೀತವನ್ನ ಸಂಯೋಜಿಸಿದ್ರು. ಅನಿರುದ್ಧ್ ಅವರ ಉತ್ತಮ ಕೆಲಸವನ್ನ ಮೆಚ್ಚಿದ ಐಶ್ವರ್ಯ ತಮ್ಮ ಮೊದಲ ಚಿತ್ರದಲ್ಲಿ ಸಂಗೀತ ಸಂಯೋಜನೆ ಮಾಡುವ ಅವಕಾಶ ನೀಡಿದ್ರು. ಇದಲ್ಲದೆ AR ರೆಹಮಾನ್ ಅವರ ಅನೇಕ ಸಂಯೋಜನೆಗಳಿಗೆ ಕೀಬೋರ್ಡ್ ನುಡಿಸಿದ್ದಾರೆ. ನವೆಂಬರ್ 16, 2011ರಂದು ವೈ ದಿಸ್ ಕೊಲವೆರಿ ಡಿ ಹಾಡಿನ ವಿಡಿಯೋ ಅಧಿಕೃತವಾಗಿ ಬಿಡುಗಡೆಯಾಯಿತು. ಇದು ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಕೊಂಡಿತು. ಅದೆಷ್ಟು ವೈರಲ್ ಆಯಿತು ಅಂದರೆ ಆಗ ಪ್ರತಿ ಯುವಕ ಯುವತಿಯರ ಬಾಯಲ್ಲೂ ಪ್ರತಿ ಮನೆಗಳಲ್ಲೂ ಈ ಹಾಡಿನದ್ದೇ ಕಾರುಬಾರಾಗಿತ್ತು. ತಮಿಳು, ಇಂಗ್ಲಿಷ್ ಸಾಹಿತ್ಯವುಳ್ಳ ಈ ಹಾಡು ಕೇವಲ ತಮಿಳಿನಲ್ಲಿ ಅಷ್ಟೇ ಅಲ್ಲದೆ ಮಲಯಾಳಂ, ಮರಾಠಿ, ಹಿಂದಿ, ಫ್ರೆಂಚ್, ಸ್ಪ್ಯಾನಿಷ್ ಭಾಷೆಗಳಲ್ಲೂ ಕೊಲವೆರಿಯ ಡೂಪ್ಲಿಕೇಟ್ ಅವತರಣಿಕೆ ಪ್ರಸಾರವಾದದ್ದು ವಿಶೇಷ. ಶೀಘ್ರದಲ್ಲೇ ಈ ಹಾಡು ಯೂಟ್ಯೂಬ್ನಲ್ಲಿ ಅತ್ಯಂತ ಶೋಧಿಸಬಹುದಾದ ಹಾಡುಗಳಲ್ಲಿ ಒಂದಾಯಿತು. ಈ ಹಾಡು ಯೂಟ್ಯೂಬ್ನಲ್ಲಿ ಅತಿ ಕಡಿಮೆ ಸಮಯದಲ್ಲಿ 100 ಮಿಲಿಯನ್ಗೂ ಹೆಚ್ಚು ವೀಕ್ಷಕರನ್ನ ಗಳಿಸಿ ಭಾರಿ ಹಿಟ್ಟಾಯಿತು. ಕಡಿಮೆ ಸಮಯದಲ್ಲೇ ದೊಡ್ಡ ಸಂಖ್ಯೆಯ ಹಿಟ್ ಸ್ವೀಕರಿಸಿದ ಈ ಹಾಡಿಗೆ ಯೂಟ್ಯೂಬ್ ಅತ್ಯಂತ ಜನಪ್ರಿಯ ಎಂಬ ಚಿನ್ನದ ಪದಕ ಮತ್ತು ಟ್ರೆಂಡಿಂಗ್ ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವಿಸಿತು. ಕೇವಲ ಈ ಹಾಡಿಗೆ ಮಾತ್ರವಲ್ಲದೆ ಈ ಚಿತ್ರದ ಎಲ್ಲಾ ಹಾಡುಗಳಿಗೂ ಹಾಗೂ ಹಿನ್ನೆಲೆ ಸಂಗೀತಕ್ಕೂ ಜನರಿಂದ ಪ್ರಶಂಸೆ ಸ್ವೀಕರಿಸಿದರು. ಇದರ ಪರಿಣಾಮವಾಗಿ ಈ ಚಿತ್ರದ ಸಂಗೀತ ಸಂಯೋಜನೆಗೆ ಅನೇಕ ಪುರಸ್ಕಾರಗಳನ್ನ ಹೊಂದುವ ಮೂಲಕ ಮಾನ್ಯತೆ ಗಳಿಸಿದ್ರು. ಅವುಗಳಲ್ಲಿ ಕೆಲವು ಗಮನಾರ್ಹ ಪುರಸ್ಕಾರಗಳು ಹೀಗಿವೆ. ಸ್ಟಾರ್ ವಿಜಯ್ ಟಿವಿಯ ವಿಜಯ್ ಅವಾರ್ಡ್ಸ್ ನೀಡಿದ ಬೆಸ್ಟ್ ಸರ್ಚ್ ಪುರಸ್ಕಾರ ಹಾಗೂ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಅವಾರ್ಡ್ ಮತ್ತು 60ನೇ ದಕ್ಷಿಣ ಫಿಲ್ಮ್ ಫೇರ್ ಅವಾರ್ಡ್ ಮುಂತಾದವುಗಳಿಂದ ನಾಮ ನಿರ್ದೇಶನ ಮಾಡಲಾಗಿದೆ. ತಮಿಳು ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತೆಲುಗು ಹಾಗೂ ಹಿಂದಿ ಚಿತ್ರರಂಗದಲ್ಲಿಯೂ ಈ 3 ಎಂಬ ಚಿತ್ರವನ್ನ ಡಬ್ ಮಾಡುವಾಗ ಅನಿರುದ್ಧ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.
ನಂತರ ಅನಿರುದ್ಧ್ ನಟ ಧನುಷ್ ಅವರೊಂದಿಗೆ ಜೊತೆಗೂಡಿ ಆರೋಗ್ಯ ಪಾನೀಯ ಬೂಸ್ಟ್ ಸಹಯೋಗದಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗಾಗಿ ಸಚಿನ್ ಆಂಥಮ್ ಎಂಬ ಗೀತೆಯನ್ನ ಪ್ರೊಡ್ಯೂಸ್ ಮಾಡಿದ್ರು. ಹೈ ಪಿಚ್ ಮ್ಯೂಸಿಕ್, ಪಾಶ್ಚಾತ್ಯ ಸಂಗೀತದ ಟಚ್, ಪ್ರತಿ ಹಾಡಿನಲ್ಲೂ ವಿಭಿನ್ನತೆ, ಅದನ್ನೇ ಟ್ರೆಂಡ್ ಆಗಿಸುವ ಚಾಕಚಕ್ಯತೆ ಇದೆಲ್ಲವೂ ಅನಿರುದ್ಧ್ನ ಸಂಗೀತದಲ್ಲಿದೆ. ದಿ ಬಾಸ್ ಬ್ರ್ಯಾಂಡ್ ಎಂದೇ ಮಾಧ್ಯಮಗಳು ಈತನನ್ನ ಗುರುತಿಸುತ್ತವೆ. ದೇಶದ ತುಂಬೆಲ್ಲ ಈತನ ಹಿಟ್ ಹಾಡುಗಳಿಗೆ ಮನ ಸೋಲದವರೇ ಇಲ್ಲ. ಇವರು ಸಂಗೀತ ಸಂಯೋಜಿಸಿದ ಸಿನಿಮಾಗಳೆಂದರೆ ತಮಿಳಿನ ಎದಿರ್ ನೀಚಲ್, ಡೇವಿಡ್, ವನಕ್ಕಂ ಚೆನ್ನೈ, ಇರಾಮ್ ಡಾಮ್ ಉಳಗಂ, ವೆಲೆಯಿಲ್ಲ ಪಟ್ಟದಾರಿ, ಮಾನ್ ಕರಾಟೆ, ಕತ್ತಿ, ಕಾಕ್ಕಿ, ಸಟೈ, ಮಾರಿ, ನಾನುಂ ರೌಡಿದಾನ್, ವೇದಾಲಾಂ, ತಂಗಮಗನ್, ಇನ್ನು ಅನೇಕಾರು ಸಿನಿಮಾಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ಕೆಲ ಸಿನಿಮಾಗಳು ಸುಮಾರಾಗಿ ಇದ್ರೂ ಸಂಗೀತದ ವಿಷಯದಲ್ಲಿ ಗೆದ್ದದ್ದು ಮಾತ್ರ ಅನಿರುದ್ಧ್ರ ಸಾಮರ್ಥ್ಯವನ್ನ ಲೋಕಕ್ಕೆ ತಿಳಿಸಿತು. ತಮಿಳು ನಟ ಧನುಷ್ ನಟಿಸಿದ ಅನೇಕ ಚಿತ್ರಗಳಿಗೆ ಇವರದ್ದೇ ಮ್ಯೂಸಿಕ್. ಡೇವಿಡ್ ಸಿನಿಮಾದ ಕನವೇ ಕನವೇ ಹಾಡನ್ನ ತಾವೇ ಹಾಡಿ ಗಾಯಕನಾಗಿಯೂ ಗೆದ್ದರು ಅನಿರುದ್ಧ್. ತಮಿಳು ನಟ ವಿಜಯ್ ನಟಿಸಿದ ಮಾಸ್ಟರ್, ಬೀಸ್ಟ್, ಮುಂಬರುವ ಲಿಯೋ ಸಿನಿಮಾಗೂ ಕೂಡ ಅನಿರುದ್ಧ್ ಮ್ಯೂಸಿಕ್ ಡೈರೆಕ್ಟರ್. ವಿಜಯ್ ನಟನೆಯ ಸಿನಿಮಾಗಳ ಡಿಫರೆಂಟ್ ಹಾಡುಗಳನ್ನ ಕಂಪೋಸ್ ಮಾಡಿ ಗೆದ್ದ ಕೀರ್ತಿ ಅನಿರುದ್ಧ್ಗೆ ಸಲ್ಲುತ್ತೆ. ಹಾಗೆ ಬೀಸ್ಟ್ ಸಿನಿಮಾದ ಅರೇಬಿಕ್ ತಮಿಳ್ ಮಿಶ್ರಣದ ಹಾಡು ಹಲಮಿತಿ ಹಬೀಬು, ಈ ಹಾಡು ಬಿಡುಗಡೆಯಾದ ಗಂಟೆಗಳಲ್ಲೇ ಯೂಟ್ಯೂಬ್ ನಲ್ಲಿ ಹೊಸ ಸಂಚಲನ ಮೂಡಿಸಿ ಶೀಘ್ರವೇ 1.5 ಕೋಟಿ ವ್ಯೂಸ್ ಪಡೆಯಿತು. ಇದೊಂದು ದಾಖಲೆಯೇ ಸರಿ. ಉಳಗ ನಾಯಕನ್ ಕಮಲ್ ಹಾಸನ್ ನಟಿಸಿದ ವಿಕ್ರಮ್ ಸಿನಿಮಾದಲ್ಲಿ ಅನಿರುದ್ಧ್ರ ಮ್ಯೂಸಿಕ್ ಮಾಯೆ ವೀಕ್ಷಕರನ್ನ ಹೆಚ್ಚಾಗಿ ಆಕರ್ಷಿಸಿತು. ಲಿರಿಕ್ಸ್ಗೆ ತಕ್ಕಂತ ಬೀಟ್ಸ್ಗೆ ತಕ್ಕಂತಹ ಮ್ಯೂಸಿಕ್, ಈ ಸಿನಿಮಾದಲ್ಲಿನ ವಿಶಿಷ್ಟವಾದ ಬಿಜಿಎಂ ಕೇಳುಗರನ್ನ ಮೈ ಮರೆಯುವಂತೆ ಮಾಡಿತ್ತು. ಬರೋಬ್ಬರಿ 21 ಬಿಜಿಎಂಗಳನ್ನ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಪ್ರಸ್ತುತಪಡಿಸಿದ್ದಾರೆ ಅನಿರುದ್ಧ್. ಕಮಲ್ ಹಾಸನ್ ಸಿನಿಮಾಗಳಲ್ಲೇ ವಿಭಿನ್ನ ಸಂಗೀತವುಳ್ಳ ವಿಕ್ರಮ್ ಸಿನಿಮಾ ಪ್ರೇಕ್ಷಕರನ್ನ ಆಶ್ಚರ್ಯಚಕಿತ ಮಾಡಿದ್ದು ಸುಳ್ಳಲ್ಲ. ತಮಿಳಿನ ಡೈರೆಕ್ಟರ್ ಆದ ನೆಲ್ಸನ್ ಹಾಗೂ ಅನಿರುದ್ಧ್ ಜೋಡಿ ಅದ್ಭುತ ಎಂಬ ಮಾತು ಸಿನಿ ದುನಿಯಾದಲ್ಲಿ ಕೇಳಿಬರುತ್ತಿದೆ. ಇತ್ತೀಚೆಗೆ ಬಿಡುಗಡೆಯಾದ ನೆಲ್ಸನ್ ನಿರ್ದೇಶನದ ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿರುವ ಜೈಲರ್ ಸಿನಿಮಾಗೂ ಕೂಡ ಅನಿರುದ್ಧ್ ಅವರದ್ದೇ ಸಂಗೀತ. ಸಿನಿಮಾ ಸೂಪರ್ ಹಿಟ್, ಸಂಗೀತವು ಸೂಪರ್ ಹಿಟ್. ಈ ಸಿನಿಮಾದ ಹಿನ್ನೆಲೆ ಸಂಗೀತ ಸಿನಿಮಾಗೆ ತಕ್ಕಂತೆ ಮಾಸ್. ಅದರಲ್ಲೂ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಎಂಟ್ರಿ ಸೀನ್ ನಲ್ಲಂತೂ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಎಂಟ್ರಿ ಸೀನ್ಗೆ ಅನಿರುದ್ಧ್ ಸಂಯೋಜಿಸಿದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ವೀಕ್ಷಕ ಮಹಾಪ್ರಭು ಫಿದಾ ಆಗಿರೋದು ಸತ್ಯ. ಈ ಸಿನಿಮಾದ ಕಾವಾಲಯ್ಯ ಹಾಡು ಸದ್ಯದ ಟ್ರೆಂಡಿಂಗ್ ಹಾಡು, ಕೇಳುಗರನ್ನ ಕಾಡದೆ ಬಿಡಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗಿ ಅನೇಕ ರೀಲ್ಸ್ ವಿಡಿಯೋಸ್ನಿಂದಾಗಿ ಇನ್ನಷ್ಟು ಪಾಪ್ಯುಲರ್ ಆಗಿದೆ. ಜೈಲರ್ ಸಿನಿಮಾದ ಆಡಿಯೋ ಲಾಂಚ್ ನಲ್ಲಿ ತಲೈವ ರಜನಿಕಾಂತ್ ಅನಿರುದ್ಧ್ರ ಸಂಗೀತದ ಜಾದುವನ್ನ ಹಾಡಿ ಹೊಗಳಿದ್ದಾರೆ. ಈತನ ಈ ಪ್ರತಿಭೆಗೆ ಇಡೀ ಭಾರತವೇ ಬೆರಗಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ರ ಮುಂಬರುವ ಹಿಂದಿ ಸಿನಿಮಾ ಜವಾನ್ಗೆ ಸಹ ಅನಿರುದ್ಧ್ ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ. ಜಿಂದಾ ಬಂದ ಎಂಬ ಹಾಡು ಈಗಾಗಲೇ ವೈರಲ್ ಆಗಿದೆ. ಹಾಗಾದರೆ ಅನಿರುದ್ಧ್ರ ಸಂಗೀತ ಜೀವನದಲ್ಲಿ ಸೋಲನ್ನೇ ಕಂಡಿಲ್ವೇ, ಟೀಕೆಗಳಿಗೆ ಗುರಿಯಾಗಿಲ್ವೇ ಅಂತ ಕೇಳಿದರೆ ಅದಕ್ಕೆ ಉತ್ತರ ಯಾಕಿಲ್ಲ. ಹೌದು, ಅನಿರುದ್ಧ್ ಸಹ ಸೋಲನ್ನ ಕಂಡಿದ್ದಾರೆ, ಟೀಕೆಗಳನ್ನ ಅನುಭವಿಸಿದ್ದಾರೆ. ಕೆಲ ಹಾಡುಗಳು, ಸಿನಿಮಾಗಳು ಅಂದುಕೊಂಡಷ್ಟು ಸದ್ದು ಮಾಡಲಿಲ್ಲ. ಒಂದೇ ತರಹದ ಮ್ಯೂಸಿಕ್ ಮಾಡ್ತಾನೆ, ಓ ರಜನಿಕಾಂತರ ಸಂಬಂಧಿ ಅಲ್ವೇ, ಅವಕಾಶಕ್ಕೇನು ಕೊರತೆ, ಇಂತಹ ಟೀಕೆಯ ಮಾತುಗಳು ಬಂದುವು. ಯಾವುದನ್ನ ಮನಸ್ಸಿಗೆ ತಾಕಿಸದೆ ಕೇವಲ ತನ್ನ ಕೆಲಸದ ಬಗ್ಗೆ ಮಾತ್ರ ಚಿಂತಿಸುತ್ತಿದ್ದ ಈತ ಈಗ ಇಂಡಿಯಾದ ಮೋಸ್ಟ್ ವಾಂಟೆಡ್, ಮೋಸ್ಟ್ ಪಾಪ್ಯುಲರ್, ಒನ್ ಆಫ್ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಇನ್ನು ಅನಿರುದ್ಧ್ರ ಕೆಲವು ನಡೆಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದವು. ಅವುಗಳ ಬಗ್ಗೆ ನೋಡೋದಾದ್ರೆ, ಒಮ್ಮೆ ಯಾವುದೋ ಇವೆಂಟ್ಗೆ ನಡೆದು ಬರುತ್ತಿದ್ದ ಅನಿರುದ್ಧ್ ಕಾಲಿಗೆ ಅಭಿಮಾನಿಯೊಬ್ಬ ಕಾಲಿಗೆರಗಿ ನಮಸ್ಕರಿಸಿ ತನ್ನ ಅಭಿಮಾನ ವ್ಯಕ್ತಪಡಿಸಿದ. ಇದನ್ನ ಅನಿರುದ್ಧ್ಗೆ ಸಹಿಸಲಾಗಲಿಲ್ಲ. ತನ್ನ ಕಾಲಿಗೆ ಬೀಳ್ಬೇಡಿ ಎಂದು ನಗುತ್ತಲೇ ಪ್ರತಿಕ್ರಿಯೆ ಮಾಡಿದ್ರು. ಕುಲವರಿ ಡಿ ಹಾಡು ಅದೆಷ್ಟು ಪಾಪ್ಯುಲಾರಿಟಿ ಪಡೆಯಿತು ಅಂತ ಈಗಾಗಲೇ ತಿಳಿಸಿದ್ದೇವೆ. ಹೀಗಿದ್ರೂ ಈ ಹಾಡು ಟೀಕೆಗೆ ಗುರಿಯಾಗದೇ ಇರಲಿಲ್ಲ. ಬಾಲಿವುಡ್ನ ಖ್ಯಾತ ಗೀತ ಸಾಹಿತಿ ಜಾವೇದ್ ಅಖ್ತರ್ ಇದೆಲ್ಲ ಒಂದು ಹಾಡೇ, ಇದನ್ನ ಹೇಗೆ ಕೇಳುಗರು ಇಷ್ಟಪಡ್ತಿದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಸಾಮಾನ್ಯ ಸಂಗೀತ, ತೀರಾ ಸಾಮಾನ್ಯ ಹಾಡುಗಾರಿಕೆ ಅಂತೆಲ್ಲ ಟೀಕಿಸಿದ್ರು. ಇದಕ್ಕೆಲ್ಲ ಏನು ಪ್ರತಿಕ್ರಿಯಿಸಲೇ ಇಲ್ಲ ಅನಿರುದ್ಧ್. ಇನ್ನು ಅವರು ಸಂಗೀತ ಸಂಯೋಜಿಸಿದ ಮೊದಲ ಸಿನಿಮಾ ತಮಿಳಿನ 3. ಈ ಸಿನಿಮಾಗೆ ಯಾಕೆ 3 ಅಂತ ಹೆಸರು ಎಂದು ಕೇಳಿದ ಮಾಧ್ಯಮದವರಿಗೆ 3 ಸಿನಿಮಾ ಒಂದು ಲವ್ ಸ್ಟೋರಿ,
ನನ್ನ ಕಾಲೇಜು ದಿವಸಗಳಲ್ಲಿ ನಾನು ಒಬ್ಬಾಕೆಯನ್ನ ಪ್ರೀತಿಸಿದ್ದೆ. ಅವಳು ನನ್ನನ್ನ ಪ್ರೀತಿಸಿದ್ಲು. ಆದ್ರೆ ಅದು ಕೇವಲ 3 ಗಂಟೆಗೆ ಮಾತ್ರವೇ ಸೀಮಿತ ಆಯಿತು. ಅಂದ್ರೆ 3 ಗಂಟೆಯಲ್ಲಿ ಆ ರಿಲೇಶನ್ಶಿಪ್ ಬ್ರೇಕಪ್ ಆಯಿತು. ಹಾಗಾಗಿ ಈ ಸಿನಿಮಾಗೆ 3 ಅಂತ ಹೆಸರಿಡಲು ನಿರ್ಧಾರ ಮಾಡಿದ್ವಿ ಅಂತ ಹೇಳಿದ್ರು. ತಮಿಳಿನ ವೇದಾಲಂ ಸಿನಿಮಾದ ಆಲುಮಾ ಡೋಲುಮಾ ಎಂಬ ಹಾಡು ಸಾಕಷ್ಟು ಹಿಟ್ ಆಗಿತ್ತು. ಆದರೂ ಈ ಹಾಡನ್ನ ಬದಲಾಯಿಸಲು ಅನಿರುದ್ಧ್ ಇಚ್ಛಿಸಿದ್ರು. ಹಾಗೂ ಈ ಹಾಡು ಅವರಿಗೆ ಇಷ್ಟವಾಗಿರಲಿಲ್ಲ. ಬೇರೆ ಹಾಡು ಮಾಡಿಕೊಡುತ್ತೇನೆ ಅಂತ ಅನಿರುದ್ಧ್ ಹೇಳಿದ್ರು ಅಂತ ನಿರ್ದೇಶಕರೇ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ರು. ಆದ್ರೆ ನಟ ಅಜಿತ್ಗೂ ಈ ಸಿನಿಮಾದ ಡೈರೆಕ್ಟರ್ ಶಿವಾರಿಗೂ ಈ ಹಾಡು ತುಂಬಾ ಇಷ್ಟ ಆಗಿದ್ರಿಂದ ಈ ಹಾಡನ್ನ ಬದಲಾಯಿಸಲಿಲ್ಲ ಮತ್ತು ಅನಿರುದ್ಧ್ಗೆ ತಿಳಿಸದೆ ಈ ಹಾಡನ್ನ ಚಿತ್ರೀಕರಿಸಲಾಗಿದೆ ಅಂತ ಸ್ವತಃ ಡೈರೆಕ್ಟರ್ ಹೇಳಿಕೊಂಡಿದ್ರು. ಸಖತ್ ಬೋಲ್ಡ್ ಹಾಗೂ ಡೇರಿಂಗ್, ಏನೇ ಇದ್ರೂ ನೇರವಾಗಿ ಮುಕ್ತವಾಗಿ ಹೇಳ್ತಾರೆ. ಯಾವುದಕ್ಕೂ ಹೆದರಲ್ಲ ಅನ್ನೋದಕ್ಕೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರು ನೀಡಿದ ಸಂದರ್ಶನವೇ ಸಾಕ್ಷಿ. 19 ವರ್ಷದವರಾಗಿದ್ದಾಗಲೇ 25 ವರ್ಷ ವಯಸ್ಸಿನ ನಟಿ ಆಂಡ್ರಿಯಾ ಜೊತೆ ಲವ್ ಅಫೇರ್ ಇರುತ್ತೆ ಅನಿರುದ್ಧ್ಗೆ. ಇದರ ಬಗ್ಗೆ ಕೇಳಿದಾಗ, ಹೌದು, ನಾನು ಆಕೆಯು ಪ್ರೀತಿಯಲ್ಲಿ ಇದ್ದಿದ್ದು ನಿಜ. ಅದು ನಿಜ ಪ್ರೇಮವ ಅಂತ ಗೊತ್ತಿಲ್ಲ. ಅವರಿಗೆ 25 ವರ್ಷ, ನನಗೆ 19 ವರ್ಷ. ಈಗ ಬ್ರೇಕಪ್ ಆಗಿರೋದು ಸತ್ಯ. ಆಕೆ ನನ್ನ ಅಲ್ಪ ಕಾಲದ ಗೆಳತಿ ಅಂತ ಓಪನ್ ಆಗಿಯೇ ಮಾತನಾಡಿದ್ರು ಅನಿರುದ್ಧ್. ಇವರಿಬ್ಬರ ಪರ್ಸನಲ್ ಫೋಟೋಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸಮಯದಲ್ಲಿ ಹೆಚ್ಚು ವೈರಲ್ ಆಗಿದ್ದವು. ತನ್ನ ತಾಯಿಯನ್ನ ಹೆಚ್ಚಾಗಿ ಪ್ರೀತಿಸುವ ಅನಿರುದ್ಧ್ ತನ್ನ ತಾಯಿಯೇ ನನ್ನ ಹಣಕಾಸಿನ ಮಂತ್ರಿ, ಫಿನಾನ್ಸ್ ಮಿನಿಸ್ಟರ್ ಅಂತ ಹೇಳಿಕೊಂಡಿದ್ದಾರೆ. ವಿಪರ್ಯಾಸ ಅಂದ್ರೆ ಸಂಗೀತದಲ್ಲಿ ತೀವ್ರ ಆಸಕ್ತಿ ಇರುವ ಅನಿರುದ್ಧ್ ಹಾಡುಗಾರಿಕೆ ಕಲ್ತಿಲ್ಲ. ಹೌದು, ಹಾಡೋದನ್ನ ನಾನು ಅಭ್ಯಾಸ ಮಾಡಿಯೇ ಇಲ್ಲ. ಹಾಡಲು ಭಯ ಆಗುತ್ತೆ. ಹಾಗಾಗಿ 3 ಸಿನಿಮಾದಲ್ಲಿ ನಾನು ಹಾಡುವ ಧೈರ್ಯ ಮಾಡಲಿಲ್ಲ ಅಂತೆಲ್ಲ ಸ್ವತಃ ಅನಿರುದ್ಧ್ ಒಮ್ಮೆ ಹೇಳಿಕೊಂಡಿದ್ರು. ತದನಂತರ ತಮ್ಮ ಭಯವನ್ನ ಪಕ್ಕಕ್ಕಿಟ್ಟು ಅನೇಕ ಸಿನಿಮಾಗಳಲ್ಲಿ ಹಾಡಿ ಅದೆಷ್ಟೋ ಪ್ಲೇ ಬ್ಯಾಕ್ ಸಿಂಗರ್ ಪ್ರಶಸ್ತಿಗಳನ್ನ ಬಾಚಿಕೊಂಡ್ರು ಅನಿರುದ್ಧ್. 3 ಸಿನಿಮಾಗೆ ಮೊದಲೇ ಸುಮಾರು 8 ಕಿರುಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ ಹಾಗೂ 1 ಸಿನಿಮಾಗೆ 1.5 ವರ್ಷ ಸಮಯ ಮುಡುಪಾಗಿಸಿ ಸಂಗೀತ ನೀಡಿದ್ರು. ಆದ್ರೆ ಅದು ರಿಲೀಸ್ ಆಗ್ಲೇ ಇಲ್ಲ. ಆಗಿದ್ರೆ ಅದೇ ನನ್ನ ಮೊದಲ ಸಿನಿಮಾ ಆಗ್ತಾ ಇತ್ತು ಅಂತ ಹೇಳಿಕೊಂಡಿದ್ದಾರೆ. ಯಾಕಿಷ್ಟು ಸಣ್ಣ ಇದ್ದೀರಾ ಅಂತ ಪತ್ರಕರ್ತೆಯೊಬ್ಬರು ಕೇಳಿದಾಗ, ನಾನು ಹೆಚ್ಚು ತಿನ್ನುತ್ತೇನೆ, ನನ್ನೊಟ್ಟಿಗೆ ನಾನೇ ಯಾವಾಗ್ಲೂ ಮಾತನಾಡ್ತಾ ಇರ್ತೇನೆ, ಸಂಗೀತ ಮಾಡುವಾಗ್ಲೂ ಏನಾದ್ರೂ ಒಂದು ಗೊಣಗುತ್ತಲೇ ಇರ್ತೇನೆ, ಜಾಸ್ತಿ ಗೊಣಗಾಡುವವರು ದಪ್ಪ ಆಗಲ್ಲ ಅಂತ ತಮಾಷೆಯಾಗಿ ಉತ್ತರಿಸಿದ್ರು ಅನಿರುದ್ಧ್. ಗೆದ್ದಾಗ ಹಿಗ್ಬೇಡ, ಸೋತಾಗ ಕುಗ್ಗಬೇಡ ಎಂಬ ಹಿತೋಕ್ತಿಯನ್ನೇ ತನ್ನ ಮಂತ್ರವನ್ನಾಗಿಸಿ ಮುನ್ನುಗ್ಗುತ್ತಿದ್ದಾನೆ ಅನಿರುದ್ಧ್. ಇವರು ಮಾಧ್ಯಮಗಳೊಂದಿಗೆ ಅಥವಾ ಸಾರ್ವಜನಿಕವಾಗಿ ಮಾತನಾಡೋದು ಕಡಿಮೆ, ಕೆಲಸದಲ್ಲೇ ಹೆಚ್ಚು ಮಾತನಾಡ್ತಾರೆ. ತಮ್ಮ ವೈಯಕ್ತಿಕ ಜೀವನವನ್ನ ಹೆಚ್ಚು ಬಹಿರಂಗಪಡಿಸದೆ ಅಚ್ಚುಕಟ್ಟಾಗಿಯೇ ಇದ್ದಾರೆ. ಇವರ ಯಶೋಗಾಥೆ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ. ವೀಕ್ಷಕರೇ, ಕೇವಲ ಡಿಗ್ರಿಗಳು, ಮಾರ್ಕ್ಗಳು ಕೇವಲ ಜೀವನವಲ್ಲ. ಸಂಗೀತ, ಕ್ರೀಡೆ, ಇನ್ನಿತರೆ ಹವ್ಯಾಸಗಳು ಮಕ್ಕಳಿಗೆ ಇರಲಿ. ಅವರ ಆಸಕ್ತಿಯಂತೆ, ಅವರ ಇಚ್ಛೆಗೆ ಅನುಗುಣವಾಗಿ ಅವರ ವೃತ್ತಿ ಆಯ್ದುಕೊಂಡ್ರೆ ನಮ್ಮಲ್ಲೂ ಒಬ್ಬ ಅನಿರುದ್ಧ್, ಒಬ್ಬ ರಜನಿಕಾಂತ್, ಒಬ್ಬ ಸಚಿನ್ ಸಿಗ್ತಾರೆ. ಫ್ಯಾಷನ್ ನಂತೆಯೇ ಜೀವಿಸಿದ್ರೆ, 100% ಪರಿಶ್ರಮವಿದ್ರೆ ಗೆಲುವು ನಮ್ಮದೇ ಅನ್ನೋದಕ್ಕೆ ಈ ವಿಡಿಯೋ ಸ್ಫೂರ್ತಿಯಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.